ಹಾಯ್ ಫ್ರೆಂಡ್ಸ್, ನಾನು ವೇದಾವತಿ ಲಾಗ್ಸ್. ನಿನ್ನೆ ಮೆಹಂದಿ ಹಾಕಿದ್ಲು ನನ್ನ ಮಗಳು. ಇವತ್ತು ರಾಷ್ಟ್ರೋತ್ಥಾನ ಸ್ಕೂಲದಲ್ಲಿ ಫಂಕ್ಷನ್ ಇತ್ತಂತೆ. ನಮ್ಮ ಶ್ರುತಿ ಫ್ರೆಂಡ್ ಮಗಳಿಗೆ ಮೇಕಪ್ ಮಾಡೋಕ್ಕೆ ಹೇಳಿದರು. ಇವಳು ಪಾರ್ಲರ್ ಪ್ರಾಕ್ಟೀಸ್ ಮಾಡ್ತಿದ್ದಾಳಲ್ಲ, ಹಾಗಾಗಿ ಇವಳು ಒಪ್ಕೊಂಡಿದ್ಲು. ನಿನ್ನೆ ಹಂಗೆ ಸೀರೆ ಮೆಹಂದಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ಲು, ಪಿನ್ ಮಾಡಿಟ್ಕೊಂಡಿದ್ಲು. ಅವಳು ವಿಂಡೋ ಅದಕ್ಕೆ ಸಪೋರ್ಟ್ ಸಿಗುತ್ತೆ ಅಂತ ವಿಂಡೋ ಸಹಾಯ ತಗೊಂಡಿದ್ಲು. ಆಮೇಲೆ ಇದು ಸೀರೆ ದೊಡ್ಡವ್ರಿಗೆ ಉಡಿಸೋದು ಕಷ್ಟ ಆಗಲ್ಲ ಅನಿಸುತ್ತೆ. ಸಣ್ಣ ಮಕ್ಳಿಗೆ ಉಡಿಸೋದು ತುಂಬಾ ಕಷ್ಟ. ಅವಳ ಹೈಟಿಗೆ ಸರಿಯಾಗಿ ಪಿನ್ ಹಾಕೋಬೇಕು. ಫಸ್ಟಿಗೆ ಅವಳ ಹೈಟಿಗೆ ಸರಿಯಾಗಿ ನೋಡಿ ಮಡಿಸ್ಕೊಂಡು ಪಿನ್ ಹಾಕ್ಕೊಳ್ತಾಳೆ ಮೇಲೆ ಕೆಳಗೆ, ಮತ್ತು ಸ್ವಲ್ಪ ಸ್ವಲ್ಪ ಸರಿಸ್ಕೊಂಡು ಪಿನ್ ಮಾಡ್ಕೊಂಡು ಹಿಂಗೆ ರೆಡಿ ಮಾಡಿಟ್ಕೊಂಡಿದ್ಲು. ನಿನ್ನೆ ಪೂರ್ತಿ ಮಾಡಿದ್ಲು. ಟ್ರಯಲ್ ಮಾಡಿದ್ಲು ಹೆಂಗಾಗುತ್ತೆ ಏನು ಅಂತೇಳಿ. ಅವಳು ಸಣ್ಣ ಮಕ್ಕಳಲ್ಲ, ಅವಳು 2ನೇ ಸ್ಟ್ಯಾಂಡರ್ಡ್ ಅಷ್ಟೇ, ಆದರೆ ತುಂಬ ತರಲೆ. ಕೈ ಕಾಲು ಒಂದು ಹತ್ರ ಸುಮ್ಮನೆ ಇರ್ತಿದ್ದಿಲ್ಲ. ಅದರಲ್ಲೇ ಅವಳಿಗೆ ಮಾತಾಡ್ಸ್ಕೊಂತ ಶ್ರುತಿ ಮ್ಯಾನೇಜ್ ಮಾಡಿದ್ಲು. ಹಂಗೆ ರಫಾಗಿ ಗುಡಿಸಿ ನೋಡೋಣ ಅಂತೇಳೆಲ್ಲ ಟ್ರಯಲ್ ಮಾಡ್ತಾಯಿದ್ದಾಳೆ. ಇವಳು ಸಪೋರ್ಟ್ ಮಾಡ್ತಾಳೆ, ಆದರೆ ಮಕ್ಕಳಿಗೆ ಒಂಥರ ಭಾರ ಅನಿಸುತ್ತಲ್ಲ. ಅಲ್ಲಿಗೂ ಹಗೂರನ್ ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ಲು ಶ್ರುತಿ. ಆದ್ರೂ ಅವಳಿಗೆ ಇದೇ ಅಜ್ಜಿ ಎಲ್ಲ. ಆಮೇಲೆ ಲೆಹಂಗ ಇದ್ದೆ ಡ್ರೆಸ್ ಲಂಗ ಮಾಡ್ಕೊಂಡು ಆಡಿ ಕಟ್ಟಿ ರೆಡಿ ಮಾಡಿದ್ಲು. ರೆಡಿ ಮಾಡ್ಕೊತ ಉಡಿಸ್ತಾ ಇದ್ದಾಳೆ. ನೋಡೋಣ ಏನಾಗುತ್ತೆ ಅಂತೇಳಿ. ಆಮೇಲೆ ಅದೆಲ್ಲ ಟ್ರಯಲ್ ಮಾಡಿದ್ಲು. ನೆಕ್ಸ್ಟ್ ಇವತ್ತು ಬೆಳಗ್ಗೆ ಬಂದು ಕ್ಲೀನಾಗಿ ನೀಟಾಗಿ ಸೀರೆ ಉಡಿಸ್ಕೊತಾ ಇದ್ದಾಳೆ. ಅವಳಿಗೆ ಟಿ ವಿ ನೋಡೋ ಹುಚ್ಚು. ಅದ್ರ ಬರೀ ಒಂಥರ ಏನೋ ಸಾಂಗ್ ಹಾಕಿದ್ದೆ ನನ್ನ ಮಗ, ಖುಷಿಗೆ ಅದು ನೋಡ್ಕೊತ ತಿರ್ಗಮ್ಮ ಅಂದರೆ ತಿರುಗಂಗಿಲ್ಲ. ಆ ಕಡೆ ತಿರುಗಿದ್ರೆ ಈ ಕಡೆ ತಿರುಗಿದ್ರೆ ಆ ಕಡೆ ನೋಡ್ತಾ ಇದ್ಲು. ಪಿನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡಕ್ಕೆ ಬೇಗನೆ ಆಯಿತು ಕೆಲಸ. ನೋಡಿರಿ, ಸರಿಗೆಲ್ಲ ಕ್ಲೀನಾಗಿ ಪಿನ್ ಮಾಡ್ಕೊಂಡು ಒಂಚೂರು ಐರನ್ ಮಾಡಿದ ಕೈಯಲ್ಲೇ ಐರನ್ ಮಾಡಿದ್ಲು ಅವಳು. ಯಾಕಂದರೆ ತುಂಬ ತೆಳು ಇತ್ತು ಸೀರೆ, ಐರನ್ ಮಾಡೋಕ್ಕೆ ಭಯ ಅನಿಸಿತ್ತು ಶ್ರುತಿದಿಗೆ. ಹಂಗಾಗಿ ಪಿನ್ ಅಷ್ಟೇ ರೆಡಿ ಮಾಡಿಟ್ಕೊಂಡ್ಳು. ಅದು ಪಿನ್ ಮಾಡಿಟ್ಕೊಂಡ್ಬಿಟ್ರೆ ಎಷ್ಟೋ ಹಗುರಾಗುತ್ತೆ. ಆಮೇಲೆ ಮಡಿಸಿ ಕೂಡ ಅವಳು ಹೈಟಿಗೆ ಮಡಿಸಿಟ್ಕೊಂಡಿದ್ದಲ್ಲ, ಹಾಗಾಗಿ ಇವಳಿಗೆ ಹೆಲ್ಪ್ ಆಯಿತು. ಬ್ಲೌಸು ನಾನು ಅವ್ರ ಅಮ್ಮನದು ಬ್ಲೌಸು ನಾನು ಆಲ್ಟ್ರೇಷನ್ ಮಾಡಿದ್ದೆ. ಎಲ್ಲದರಲ್ಲೂ ಸ್ವಲ್ಪ ಮೈಯಲ್ಲೇ ಟೈಟ್ ಮಾಡಿದ್ದೆ. ಹಿಂದ್ಗಡೆ ಸೊಂಟದಲ್ಲಿ ಲೂಸ್ ಆಗಿತ್ತಲ್ಲ, ಒಂದು ಬಳೆನ ಒಂಥರ ತೋರಿಸ್ತೀನಿ. ಅದು ಬಳೆ ನಾನೇನು ಸ್ಟಿಚಿಂಗ್ ಮಾಡಿರಲಿಲ್ಲ. ಬಳೆನ ಈ ಥರ ನನ್ನ ಫ್ರೆಂಡ್ ಐಡಿಯಾ ಕೊಟ್ಟರು. ಅದು ಬಳೆಯನ್ನು ರಬ್ಬರ್ ಬ್ಯಾಂಡ್ ಹಾಕಿ ಒಳಗಡೆಯಿಂದ ಬಳೆ ಸೇರಿಸೋದು, ಹೊರಗಡೆಯಿಂದ ರಬ್ಬರ್ ಹಾಕಿದ್ವಿ. ಅದೇ ಒಂದು ಡಿಸೈನ್ ಆಗಿತ್ತು. ಅದು ಅದು ಬೇರೆಯೇ ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಇದು ನೆರಿಗೆ ಅವಳಿಗೆ ಪುಟ್ಟ ಕೈ ದೊಡ್ಡದಾಗುತ್ತೆ ಅಂತ ದೊಡ್ಡದಾಗಿ ನೆರಿಗೆ ಮಾಡಮ್ಮ ಅಂತ ತೋರಿಸ್ತಾ ಇದ್ದೆ. ಹಂಗಾಗಿ ಕೈ ಒಂಚೂರು ಅಡ್ಡ ಆಗಿತ್ತು. ನೆರಿಗೆ ಮಾಡ್ತಾ ಇದ್ದಾಳೆ. ಇದು ತುಂಬ ನೆರಿಗೆ ಆಗುತ್ತೆ ಅಂತ ಪ್ಲೇಟ್ ಅಗಲ ಮಾಡ್ಕೊಳ್ಳಮ್ಮ ನಾನು ಅಂದರೆ ಚೆನ್ನಾಗಾಗುತ್ತೆ ಅಂದೆ. ಆಮೇಲೆ ಎಲ್ಲನೂ ಹಿಂಗೆ ಎಳ್ಕೊಂಡು ಕ್ಲೀನಾಗಿ ಇಲ್ಲಿ ಪಿನ್ ಹಾಕ್ಕೊಂಬಿಡ್ಬೇಕು. ದೊಡ್ಡವ್ರಿಗಾದರೆ ಹಿಂಗೆ ಎಳ್ಕೊಂಬಿಡ್ಬೋದು, ಆದರೆ ಇದು ಪಿನ್ ಹಾಕ್ಕೋಬೇಕು. ಪಿನ್ ಹಾಕ್ಕೊಳ್ತಾ ಇದ್ದಾಳೆ ನೋಡಿರಿ. ಇಲ್ಲಿ ಕರೆಕ್ಟಾಗಿ ಪಿನ್ ಹಾಕ್ಕೊಂಬಿಟ್ರೆ ಆ ಮಕ್ಕಳಿಗೆ ಓಡಾಡೋಕ್ಕೂ ಈಸಿ ಆಗುತ್ತೆ. ಆಮೇಲೆ ಹಿಂಗೆ ಸರಿಯಲ್ಲ, ಫಿಟ್ನೆಸ್ಸಕ್ಕೆ ಹಂಗೆ ಇರುತ್ತೆ. ನೆರಿಗೆ ಹಾಕ್ತಾಯಿದ್ದಾಳೆ. ಈ ವಿಡಿಯೋ ನೋಡಿರಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಎಲ್ಲ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ನಾನು ಸರಿ ಇದೆ, ನನಗೆ ಮಾಡೋಕ್ಕೆ ಏನಾರು ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ. ಇವಳು ನೆರಿಗೆ ನೋಡಿರಿ ಎಲ್ಲ ಈ ಥರ ಸ್ವಲ್ಪ ಅಗ್ಲ ನೆರಿಗೆ ಆದರೆ ಹೊಟ್ಟೆನೂ ದಪ್ಪ ಅನಿಸಲ್ಲ, ಇಲ್ಲಾಂದರೆ ದಪ್ಪ ಅನಿಸುತ್ತೆ. ಇದು ನೋಡಿರಿ, ಇದು ಇಲ್ಲಿಗೊಂದು ಪಿನ್ ಹಾಕೋಬೇಕು. ಯಾಕಂದರೆ ಮಕ್ಕಳು ನೆರಿಗೆಗಳಿಗೆ ಜೋಡಿಸ್ಕೊಂಡು ಒಂದು ಸ್ವಲ್ಪ ದೊಡ್ಡ ಪಿನ್ನೇ ತಗೋಬೇಕು. ಅಂದರೆ ಪಿನ್ನಿಗೆ ಒಂಚೂರು ಪೇಪರ್ ಏನಾರ ಹಾಕ್ಕೊಂಡಿರ್ಬೇಕು. ಅದು ನಿಮಗೆ ನಾನು ತೋರಿಸಿಲ್ಲ. ಓಪನ್ ಆಗಲ್ಲ. ಅದು ಓಪನ್ ಆಗಿಬಿಟ್ರೆ ಮತ್ತು ಮಕ್ಕಳಿಗೆ ಚುಚ್ಚಿದ್ರೆ ಕಷ್ಟ ಆಗುತ್ತೆ. ಯಾಕಂದರೆ ಡ್ಯಾನ್ಸು ಅಥವಾ ನಡೆಯುವಾಗ ದೊಡ್ಡವ್ರಿಗೆ ರೂಢಿ ಇದ್ದಂಗೆ ಮಕ್ಕಳಿಗೆ ರೂಢಿ ಇರಲ್ಲ. ಹಂಗಾಗಿ ನೀವು ಸೇಫ್ಟಿಯಾಗಿ ಮಾಡೋದೇ ಒಳ್ಳೆಯದು. ಇಲ್ಲಿ ಕೂಡ ಹಿಂಗೆ ಮಡಿಸ್ಕೊಂಡು ಈ ನಾವು ಸೊಂಟದಲ್ಲಿ ಅಲ್ಲಿ ನೋಡಿ ಪಿನ್ ಹಾಕಿದ್ಲಲ್ಲ, ಅಲ್ಲಿಂದ ಅದು ಎಳ್ಕೊತಾಳೆ. ಅದು ಎಳ್ಕೊಂಡ್ರೆ ಒಂಥರ ಸ್ಟೆಪ್ ಬರುತ್ತೆ. ದೊಡ್ಡವರಾದರೆ ಹಂಗೆ ಸಿಗಿಸ್ಕೊಂಬಿಡ್ಬೋದು, ನಾವೆಲ್ಲ ಸಿಗಿಸ್ಕೋಬೋದು. ಸಣ್ಣ ಮಕ್ಕಳಿಗೆ ಬಿದ್ದಿದ್ದಿತ್ತು ಅಂತ ಅಲ್ಲಿಗೊಂದು ಪಿನ್ ಹಾಕ್ತಾಯಿದ್ದಾಳೆ ಶ್ರುತಿ. ಪಿನ್ ಹಾಕಿದರೆ ಒಂದು ಲಂಗಕ್ಕೆ ಅಟ್ಯಾಚ್ ಹಾಕಿದ್ರೂ ಇವಳು ಎಷ್ಟು ನಡೆದ್ರೂ ಒಂದು ಪ್ಯಾಂಟ್ ಟೈಪು ಟೈಟ್ನೆಸ್ ಆಗಿರುತ್ತೆ ಅವಳಿಗೆ. ಹಂಗಾಗಿ ಅಲ್ಲಿಗೊಂದು ಪಿನ್ ಸೆಟ್ ಮಾಡ್ತಾ ಇದ್ದಾಳೆ.
ಇದು ಮಕ್ಳಿಗೆ ಉಡ್ಸೋದಂತೂ ದೊಡ್ಡವ್ರಿಗೆ ಉಡ್ಸೋದೇನು ಕಷ್ಟ ಅಲ್ಲ ಅನ್ಕೊಂತೀನಿ. ಮಕ್ಳಿಗೆ ಉಡ್ಸೋದಂತೂ ಒಂಥರ ಅವಕ್ಕೆ ಇಲಿ ಮರಿ ಇದ್ದಂಗೆ ಇದು ಮಾಡೋದಕ್ಕೆ ಅದು ಮಾಡ್ತಾರೆ, ಅದು ಮಾಡೋದು ಇದು ಮಾಡ್ತಾರೆ. ಮೇಕಪ್ಪಿಂದು ವೀಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಮಾಡಿಲ್ಲ, ಸುಮ್ಮನೆ ಮೇಕಪ್ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಶ್ರುತಿ ಮಾಡಿರೋ ಮೇಕಪ್, ಬ್ರೈಡ್ ಮೇಕಪ್ ಟೈಪೇ ಮಾಡಿದ್ದಾರೆ. ಅವ್ರು ಹೇಳಿದರು ಸ್ಕೂಲಲ್ಲಿ ಬ್ರೈಡ್ ಮೇಕಪ್ ಮಾಡಿರಿ ಅಂತ. ಲಾಸ್ಟಿಗೆ ಟಚಿಂಗ್ ಕೊಡ್ತಾ ಇದ್ದಾಳೆ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸು. ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮಾಡಿ. ನೋಡಿ ಫೈನಲ್ ಮೇಕಪ್ ಹೇಗೆ ಅನಿಸುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣ್ತಿದ್ಲು ತೆಳಗಿಂದ ಮೇಲೆ. ಫಸ್ಟಿಗೆ ಇಷ್ಟೇ ಸಣ್ಣ ಪುಟಾಣಿ ಕಾಣೋಳು. ಈಗ ಮೇಕಪ್ಪು ಸೀರೆ ಎಲ್ಲ ಉಟ್ಕೊಂಡ್ಮೇಲೆ ಪುಟ್ಟ ಗೌರಿ ಅನ್ನಿಸ್ತತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಳೆನೂ ತಂದಿದ್ಲು, ಮೆಹಂದಿ ಹಾಕ್ಸ್ಕೊಂಡಿದ್ಲಲ್ಲ ನೆನ್ನೆ, ನೋಡ್ರಿ ತುಂಬ ಕಲರ್ ಚೆನ್ನಾಗಿ ಬಂದಿದೆ. ಅವಳಿಗೆ ತುಂಬಾ ಖುಷಿ. ಆ ಭಾರ ಜಡೆ ಭಾರಕ್ಕೆ ಸ್ವಲ್ಪ ತಲೆ ಎತ್ತಳು. ಇಳಿಸಮ್ಮ ಅಂದರೆ ಅಯ್ಯೋ ಇದು ಭಾರ ಅಂಥೇಳಿ ತಲೆ ಹಿಂಗೆ ಎತ್ತಳು. ಜಡೆ ಚೆನ್ನಾಗಿದ್ದಾಳೆ. ಅವಳು ಬಾಫ್ ಕಟ್ಟು ಅದರಲ್ಲೇ ಏನೇನೋ ಮಾಡಿ ಶ್ರುತಿ ಮಾಡಿದ್ದಾಳೆ. ಎಷ್ಟೊತ್ತು 1 ಗಂಟೆ ಇರಬೇಕಿದು. ಹೆಂಗಿರುತ್ತೋ ಈ ಮಗು ಗೊತ್ತಿಲ್ಲ. ಆದರೂ ಮಗುಗೂ ಕಷ್ಟ, ಮಾಡೋರ್ಗೂ ಕಷ್ಟ. ಇದು ಇಷ್ಟ ಆಗಿದೆ ಅನ್ಕೊಂತೀನಿ. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್.